ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಈಗ ಕೊನೆಯ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ. ಈ ಪೈಕಿ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಈಗ 7 ಜನರು ಇದ್ದಾರೆ. ಫಿನಾಲಿಗೆ ಹೋಗಬೇಕಾದ್ರೆ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಲೇಬೇಕು. ಹಾಗಾಗಿ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿತ್ತು. ಈ ಕುರಿತಾಗಿ ತಮ್ಮ ಇಷ್ಟದ ಸ್ಪರ್ಧಿಗಳಿಗೆ ಓಟನ್ನು ನೀಡೋದಕ್ಕೆ ಜನಗಳು ಮತವನ್ನು ಕೂಡ ಹಾಕ್ತಾ ಇದ್ರು. ಈ ಬೆನ್ನಲ್ಲೇ ಬಿಗ್ ಬಾಸ್ ಮನೆಯಿಂದ ಈಗ ಧ್ರುವಂತ್ ಹೊರಗಡೆ ಬಂದಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ. ಅದೇ ವ್ಯಕ್ತಿ ಅಂತ ಕೆಲವೊಂದಿಷ್ಟು ಜನಗಳು ಹೇಳ್ತಾ ಇದ್ದಾರೆ. ಆ ಪೈಕಿ ಆ ವ್ಯಕ್ತಿನೇ ಇರಬಹುದು ಅನ್ನೋ ಒಂದಿಷ್ಟು ಅನುಮಾನಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯ ಕ್ರೇಜ್ ಏನಿದೆ ಹೊರಗಡೆ ತುಂಬಾ ನಡೀತಾ ಇದೆ. ಈ ಪೈಕಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹೊರಗಡೆ ಟ್ರೆಂಡ್ ಇರುವ ಪ್ರಕಾರ ಗಿಲ್ಲಿಗೆ ಸಾಕಷ್ಟು ರೀತಿಯಾದಂಥ ಒಂದು ಸಪೋರ್ಟ್ ಇದೆ. ಗಿಲ್ಲಿಗೆ ಸಪೋರ್ಟ್ ಇರುವಂಥದ್ದು ಅಥವಾ ಗಿಲ್ಲಿಯ ಆಸುಪಾಸಿನಲ್ಲಿ ಯಾರಾದರೂ ಇದ್ದಾರಾ ಅಂತ ಗಮನಿಸ್ತಾ ಹೋದರೆ ಯಾರಿಗೂ ಕೂಡ ಅಂತಹ ಸಪೋರ್ಟ್ ಇಲ್ಲ. ಬಿಗ್ ಬಾಸ್ ಮನೆಯ ನಾಮಿನೇಷನ್ ಬಿಸಿಯಲ್ಲಿ 6 ಜನರಿಗೆ ಒಂದು ಸೀಕ್ರೆಟ್ ರೂಮ್ ಅನ್ನು ಕೂಡ ಕೊಡ್ತಾರೆ. ಸೀಕ್ರೆಟ್ ರೂಮ್ ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಮತ್ತೆ ಒಳಗಡೆ ಬಂದವರಿಗೆ ಬಿಗ್ ಬಾಸ್ ಮನೆಯ ಜರ್ನಿ ಕಂಟಿನ್ಯೂ ಆಗುತ್ತೆ. ಅದನ್ನು ಹೊರತುಪಡಿಸಿ ಯಾರು ಬರೋದಿಲ್ವೋ ಅವರಿಗೆ ಒಂದು ಹೆಂಡ್ ಅನ್ನೋ ರೀತಿ ಬಿಗ್ ಬಾಸ್ ಸೂಚನೆಯನ್ನು ಕೊಡ್ತಾರೆ. ಈ ಪೈಕಿ ಒಂದು ಬಾಟಮ್ ಅಲ್ಲಿ ನಾವು ಗಮನಿಸೋದಾದ್ರೆ ಈ ಬಾಟಮ್ ಅಲ್ಲಿ ಬಂದಿರತಕ್ಕಂಥ 3 ಜನಗಳ ಪೈಕಿ ಧ್ರುವಂತ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ರಘು ಆಗಿರ್ಬೋದು, ಈ 3 ಜನಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯ ತುಂಬ ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ 3 ಜನರಿಗೆ ಹೋಲಿಕೆ ಮಾಡಿದ್ರೆ ಒಂದು ಕಡೆ ಧ್ರುವಂತ್ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ಅಶ್ವಿನಿ ಗೌಡಗೆ ತುಂಬ ಸಪೋರ್ಟ್ ಇದೆ. ಜೊತೆಗೆ ಈ ರಘುಗೂ ಕೂಡ ತುಂಬ ಸಪೋರ್ಟ್ ಇರೋ ಕಾರಣದಿಂದಾಗಿ ಈ ಒಂದು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ನಾಮಿನೇಷನ್ ಅಥವಾ ಎಲಿಮಿನೇಷನ್ನಲ್ಲಿ ಧ್ರುವಂತ್ ಹೊರಗಡೆ ಬಂದಿರ್ತಾರೆ ಅನ್ನೋದು ಒಂದಿಷ್ಟು ಮಾಹಿತಿ ಕೂಡ ಆಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.